ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾಗರ ಪಂಚಮಿಗೆ ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಮನೆಗಳಲ್ಲಿ ಇದೊಂದು ತಿಂಡಿ ಮಾಡ್ತಾರೆ. ಹಾಗೆ ಇದೊಂದು ಅರಶಿನ ಎಲೆ ಇದರಿಂದ ಮಾಡುವಂಥ ಒಂದು ಸ್ಪೆಷಲ್ ತಿಂಡಿ. ನೋಡ್ಕೊಂಡು ಬರುವ ಹೇಗೆ ಮಾಡೋದು ಅಂತ. ನಾವು ಒಂದು ಟೆಂಪಲ್ಗೆ ಹೋಗಿದ್ವಿ. ಟೆಂಪಲಿಂದ ಬರುವಾಗ ಒಂದು ತೋಟದ ಬದಿಯಲ್ಲಿ ಇದೊಂದು ಗಿಡ ನೋಡುವಾಗ ಅದು ಸೇಮ್ ಥರ ಇದು ಅರಶಿನ ಎಲೆ ಆಗಿರಲಿಲ್ಲ. ನಾವು ಫಸ್ಟ್ ನೋಡಿದ್ದು ಅದೇ ಸೈಡಲ್ಲಿ ಒಂದು ಮನೆ ಇತ್ತು. ಅವ್ರು ಮತ್ತು ನಮಗೆ ಅದು ಅರಶಿನ ಎಲೆ ಅಲ್ಲ ಅಂತ ಹೇಳಿ ಬೇರೆ ಅವ್ರ ಮನೆಯಲ್ಲಿ ಇದ್ದದ್ದು ಅರಶಿನ ಎಲೆ ತಗೊಂಡು ಕೊಟ್ಟರು. ನಮಗೆ ಅದು ಎಲೆ ಸೇಮ್ ಇರ್ತದೆ, ಆದರೆ ನೋಡ್ಕೋಬೇಕು, ಸ್ಮೆಲ್ಲಲ್ಲಿ ಗೊತ್ತಾಗ್ತದೆ ಅರಶಿನ ಎಲೆ. ಮತ್ತು ಅದು ಇನ್ನೊಂದು ಗಿಡ ಇದೆ, ಹೆಸರು ಎಂತ ಅಂತ ಗೊತ್ತಿಲ್ಲ, ಆದರೆ ಅದರದ್ದು ಎರಡರದ್ದು ಕೂಡ ಎಲೆ ಸೇಮ್ ಇರ್ತದೆ. ಸೊ ಈಗ ನಾವು ಮನೆಗೆ ಅದನ್ನು ಎಷ್ಟು ದೂರದಿಂದ ಆಟೋದಲ್ಲಿ ತಗೊಂಡು ಬಂದಿದ್ದೇವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬೆಲ್ಲ ತಗೋಬೇಕು. ಬೆಲ್ಲವನ್ನು ಚಾಕುವಿನ ಸಹಾಯದಿಂದ ನಾವು ಹಾಗೆ ನೋಡಿ ನಾನು ಮಾಡ್ತಿದ್ದೇನಲ್ಲ ಹೀಗೆ ಮಾಡಬೇಕು. ಆಮೇಲೆ ತೆಂಗಿನಕಾಯಿ, ನಮಗೆ ಎಷ್ಟು ನಾವು ಮಾಡ್ತೇವೆ ಅಷ್ಟು ತೆಂಗಿನಕಾಯಿ ತಗೋಬೇಕು. ಬೆಲ್ಲಕ್ಕಿಂತ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ, ಬೆಲ್ಲ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ತಗೋಬೋದು. ನಾನಿಷ್ಟು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಆಮೇಲೆ ಅದನ್ನು ಸೈಡಲ್ಲಿಟ್ಟು ಇನ್ನೊಂದು ನಾವು ಇಡ್ಲಿ ಎಲ್ಲ ಮಾಡ್ತೇವಲ್ಲ ಅದು ಪಾತ್ರೆಯಲ್ಲಿ ನಮಗೆ ನೀರಿಟ್ಟು ಇಷ್ಟು ನೀರಿಡಬೇಕು. ನೀರಿಟ್ಟ ಮೇಲೆ ಅದರದ್ದು ಇದು ಇಟ್ಟು ಈಗ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೆ. ನಾವು ಹಿಟ್ಟನ್ನು ಉಂಡೆ ಮಾಡೋದಕ್ಕಿಂತ ಮುಂಚೆ ಈಗ ಕೈಗೆ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು, ಇಲ್ಲದ್ರೆ ಕೈಗೆ ಅಂಟ್ತದಲ್ಲ. ಅದಕ್ಕೆ ಇದು ಅಕ್ಕಿ ನೋಡಿ ನೆನ್ನೆ ರಾತ್ರಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ಅದು ಫುಲ್ ನೈಟ್ ನೆನೆದಿದೆ. ಮತ್ತು ಬೆಳಿಗ್ಗೆ ಅದನ್ನು ಗ್ರೈಂಡ್ ಮಾಡಿದ್ದೇನೆ. ಅಕ್ಕಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ, ಬೇರೆ ಏನೂ ಹಾಕಲಿಲ್ಲ ಇದಕ್ಕೆ. ಆಮೇಲೆ ನಾವು ದಪ್ಪ ಗ್ರೈಂಡ್ ಮಾಡಬೇಕು. ಇದಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ನೋಡಿದ್ರಲ್ಲಿ ಹೀಗೆ ಆಗಿದೆ. ಅದನ್ನು ಉಂಡೆ ಮಾಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ಕೂಡ ನಾವು ಎಲೆ ಮೇಲೆ ಹೀಗೆ ಹಾಕ್ಬೋದು. ನೋಡಿ, ಕೈಯಲ್ಲೇ ನಾವು ಪ್ರೆಸ್ ಮಾಡ್ತಾ ಮಾಡ್ತಾ ಇಷ್ಟು ದೊಡ್ಡದು ಮಾಡ್ಬೋದು. ಇಲ್ಲಾಂದರೆ ನಾವು ಚಪಾತಿ ಮಾಡ್ತೇವಲ್ಲ ಹಾಗೆ ಕೂಡ ಮಾಡ್ಬೋದು, ಅದರಲ್ಲಿ ಕೂಡ ಆಗ್ತದೆ. ಗೊತ್ತಿದ್ರೆ ಅಭ್ಯಾಸ ಇದ್ದವರಿಗೆ ಅದು ಆಗ್ತದೆ ಅದರಲ್ಲಿ ಕೂಡ. ಇದು ತುಂಬ ಹೊತ್ತೇನಾಗೋದಿಲ್ಲ, ಅದು ಕೂಡ ತುಂಬ ಹೊತ್ತಾಗೋದಿಲ್ಲ. ಮತ್ತು ನಡುಗೆ ನಾವು ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕಿ ಹೀಗೆ ನೋಡಿ ಮೆಲ್ಲ ಮಡಚಬೇಕು. ನೋಡಿ ಮಡಚಿ ಇದನ್ನು ಸೈಡಲ್ಲಿಟ್ಟು ನೋಡಿ ಆ ಕಡೆ ಈ ಕಡೆ ಅದು ಕ್ಲೋಸ್ ಆಗಿದೆ ನೋಡಿ ಹೀಗೆ. ಆಮೇಲೆ ಅದನ್ನು ನಾವು ನೀರು ಕುದೀತಾ ಇರ್ತದೆ, ಮೊದಲೇ ಇಟ್ಟಿರ್ತೇವಲ್ಲ ನೀರು, ಅದರಲ್ಲಿ ಕುದೀತಾ ಇರುವಾಗ ಇದನ್ನು ಹಾಕುತ್ತೆ. ಈಗ ಇನ್ನೊಂದು ಕೂಡ ಹಾಗೆ ಸೇಮ್ ನೋಡಿ. ಆಗ ಇದು ನಾನು ಕೈಯಲ್ಲೇ ಪ್ರೆಸ್ ಮಾಡಿದ್ದು, ಈಗ ಇದು ಲಟ್ಟಣಿಗೆಯಲ್ಲಿ ಮಾಡಿದ್ದು. ಇದಕ್ಕೆ ಕೂಡ ಹಾಕಿ ಬೆಲ್ಲ ನಮಗೆ ಎಷ್ಟು ಬೇಕು ಮಿಡಲ್ಗೆ ಬೆಲ್ಲ ಹಾಕಿದರೆ ಅದು ಮತ್ತೆ ಸ್ಪ್ರೆಡ್ ಆಗ್ತದೆ. ಫುಲ್ ಸ್ಪ್ರೆಡ್ ಆಗೋದಿಲ್ಲ, ಆದರೆ ಸ್ವಲ್ಪ ಭಾಗಕ್ಕೆ ಸ್ಪ್ರೆಡ್ ಆಗ್ತದೆ. ಹೀಗೆ ಮಿಡಲ್ಗೆ ಹಾಕಿ ಇದನ್ನು ಕೂಡ ಅದೇ ಮೆಥಡಲ್ಲಿ ಕ್ಲೋಸ್ ಮಾಡೋದು ನೋಡಿ. ಬಗ್ಗಿಸಿ ಒಂದು 2 ರೌಂಡ್ ತಿರುಗಿಸೋದು. ಇದು ನೋಡಿ ಹೀಗೆ ತಿರುಗಿಸಬೇಕು. ನಂತರ ಅದರದ್ದು ಸೈಡಲ್ಲಿ ದಪ್ಪ ಇದ್ದರೆ ಅದನ್ನು ಕಟ್ ಮಾಡ್ಬೋದು. ನೋಡಿ ಈಗ ನಾನು 2 ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ, ಈಗ ಕ್ಲೋಸ್ ಮಾಡಿದ್ದೇನೆ. ಒಂದು 10-15 ನಿಮಿಷ ಆಗುವಾಗ ನೋಡಿ ಹೀಗೆ ಚೆಂದ ಮಾಡಿ ಅದು ಬೆಂದಿದೆ. ಅದರದ್ದು ಎಲೆದು ಕಲರ್ ಚೇಂಜ್ ಆಗುವಾಗಲೇ ನಮಗೆ ಗೊತ್ತಾಗ್ತದೆ ಬೆಂದಿದೆ ಅಂತ. ಇದು ನೋಡಿ ಹೀಗೆ ತೆಗಿಬೇಕು. ತೆಗೆದಿನ್ನು ಹೇಗೆ ಆಗಿದೆ ಅಂತ ನೋಡುವ. ಈಗ ನಾನು ಸದ್ಯಕ್ಕೆ 2 ಇಟ್ಟಿದ್ದೇನೆ, 2 ಕೂಡ ಚೆಂದ ಬೆಂದಿದೆ. ಈಗ ಓಪನ್ ಮಾಡ್ತೇನೆ ನೋಡಿ. ನಾನು ಎಳೆಯುವಾಗ ನಿಮಗೆ ಗಟ್ಟಿ ಉಂಟು ಅಂತ ಆಗ್ತದೆ, ಗಟ್ಟಿಯಾಗಿಲ್ಲ, ಅದು ಸಾಫ್ಟಾಗಿದೆ. ಅದು ನಡುವಲ್ಲಿದ್ದ ಬೆಲ್ಲ ಮತ್ತು ತೆಂಗಿನಕಾಯಿ ಬೀಳ್ತದಲ್ಲ ಕೆಳಗೆ, ಅದಕ್ಕೆ ಮೆಲ್ಲ ಎಳೆಯುವುದು ನೋಡಿ. ಒಳ್ಳೆಯದಾಗಿದೆ, ಜಾಸ್ತಿ ಸಿಹಿ ಕೂಡ ಆಗಲಿಲ್ಲ. ಮತ್ತು ಉಪ್ಪೆಲ್ಲ ಸರಿಯಾಗಿ ಹಾಕಬೇಕು ನೋಡಿ. ಒಳ್ಳೆಯದಾಗಿದೆ ನೋಡಿ. ಬೆಳಿಗ್ಗೆ ತಿಂಡಿಗೆ ಇದು ಒಳ್ಳೆಯದು. ಹೀಗೆ ಹಾಕಿ ಒಂದು ನೋಡಿ ಮಾಡಿ ಇಟ್ಟಿದ್ದೇನೆ ಒಂದು ಪ್ಲೇಟಲ್ಲಿ.
ಇನ್ನು ಒಟ್ಟಿಗೆ ಒಂದು ಇದು ಲಾಸ್ಟಲ್ಲಿ ಉಳಿದದ್ದು, ಲಾಸ್ಟಲ್ಲಿ ಒಂದೇ ಇದ್ದದ್ದು, ಉಳಿದ ಬೆಲ್ಲ ಮತ್ತು ತೆಂಗಿನಕಾಯಿ ಇದ್ದದ್ದನ್ನೆಲ್ಲ ಒಂದಕ್ಕೆ ಫುಲ್ಲು ಹಾಕಿದ್ದೇನೆ. ಬಾಕಿದ್ದಕ್ಕೆಲ್ಲ ನಡುಗೆ ಮಾತ್ರ ಹಾಕಿಟ್ಟದ್ದಲ್ಲ, ಇದು ಒಂದಕ್ಕೆ ಮಾತ್ರ ಫುಲ್ ಹಾಕಿದ್ದೇನೆ. ಆಮೇಲೆ ನೋಡಿ ಪಾತ್ರೆಯಲ್ಲಿ ಇಡೋದು, ಎಲ್ಲವನ್ನು ಇಡಬೇಕು. ಹಾಗೆ ಇಡುವಾಗ ಜಾಗ್ರತೆಯಿಂದ ಇಡಬೇಕು, ಅದು ಹಬೆ ಮೇಲೆ ಬರ್ತಾ ಉಂಟು ನೋಡಿ, ಕೈಗೆ ತಾಗ್ತದೆ. ನಾವು ಗ್ಯಾಸ್ ಸ್ಲೋ ಇಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲದ್ರೆ ಕೈಗೆ ಬಿಸಿ ಜಾಸ್ತಿ ಬರ್ತಾ ಇರ್ತದೆ. ನಮಗೆ ಎಷ್ಟು ಜಾಗ ಇದೆ ಅಷ್ಟನ್ನು ಒಮ್ಮೆಲೆ ಇಡ್ಬೋದು. ಇದಕ್ಕೇನು ಜಾಸ್ತಿ ಅದು ಬೇಯಲಿಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ಒಟ್ಟಿಗೆ ಇಟ್ಟರೆ ಒಮ್ಮೆಲೆ ಆಗ್ತಲ್ಲ. ಆಗ ನಾನು ಅದು ಆಗಿರಲಿಲ್ಲ, ಮತ್ತು ಬೇರೆ ಕೆಲಸ ಇತ್ತು, ಅದಕ್ಕೆ ಎರಡನ್ನು ಮಾಡಿ ನಾನು ಹೋದದ್ದು ಆಗ. ಮತ್ತು ಇಷ್ಟನ್ನು ಈಗ ಒಮ್ಮೆಲೆ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಇದರದ್ದು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಇಟ್ಟರೆ ಚೆನ್ನಾಗಿ ಬೆಂದಿರ್ತದೆ. ಈಗ ನೋಡಿ 15 ನಿಮಿಷದ ನಂತರ ನಾನು ನೋಡಿದ್ದು, ಎಲೆದು ಕಲ್ಲರೇ ಚೇಂಜ್ ಆಗಿದೆ ನೋಡಿ. ಕಲರ್ ಚೇಂಜ್ ಆಗಿದ್ದರೆ ಬೆಂದಿದೆ ಅಂತ ಅರ್ಥ. ಆಲ್ಮೋಸ್ಟ್ ಬೆಂದಿರ್ತದೆ, ಮತ್ತೆ ನೋಡಬೇಕು. ನಾವು ಮುಂಚೆನೇ ತೆಗೆದ್ರೆ ಇದು ಕಲರ್ ಚೇಂಜ್ ಆಗಿದೆ ಅಂತ, ಒಳಗೆ ಹಿಟ್ಟು ಬೆಂದಿಲ್ಲದ್ರೆ ಕೂಡ ಅದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಈಗ ನೋಡಿ ಸ್ವಲ್ಪ ತಣ್ಣಗಾಗಲಿ, ಬಿಸಿ ಬಿಸಿ ತಿನ್ನಲಿಕ್ಕೇ ಇದು ಒಳ್ಳೆಯದಾಗ್ತದೆ ನಮಗೆ. ಸ್ವಲ್ಪ ಅದರದ್ದು ನಮಗೆ ಎಲೆ ಬಿಡಿಸ್ಲಿಕ್ಕೆ ಆದರೂ ಸ್ವಲ್ಪ ತಣ್ಣಗಾಗಬೇಕಲ್ಲ, ಹಾಗೆ ಇಟ್ಟು ಮತ್ತೆ ಓಪನ್ ಮಾಡಿ ತಿನ್ನೋದು. ಇನ್ನು ಆಯಿತು, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.